ಉಡೀಸ್. ಇದು ಉಡೀಸ್, ನಾನು ವೈರಸ್. ಏನು ಮಕ ನೋಡ್ತಾ ಇದ್ದೀರೋ? ಅಲ್ಲಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವ್ರನ್ನ ಕರ್ಕೊಂಬಂದು ಕೂರಿಸ್ಬಿಟ್ಟು ನಾವಿಲ್ಲಿ ಸುಮ್ಮನೆ ಕೂತಿದ್ರೆ ಹೆಂಗ್ರೋ? ನಾನು ಅವ್ರ ಹತ್ರ ಸಖತ್ತು ಡೀಪ್ ಡಿಸ್ಕಷನ್ ಮಾಡ್ಬೇಕಂಡ್ರೋ. ಲೊಕೇಶನ್ ಶಿಫ್ಟ್ ಮಾಡ್ರ. ಬಾ 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 ಬಾ, ಎಷ್ಟು ಬೇಗ ಲೊಕೇಶನ್ ಶಿಫ್ಟ್ ಮಾಡ್ಬಿಟ್ರು ನೋಡಿ. ಸಿಕ್ಕಾಬಿಡೆ ಸ್ಪೀಡ್ ಇದ್ದೀರಾ ಕಣ್ರೋ. ಇತ್ತೀಚೆಗಂತೂ ಸಖತ್ತು ಫಾಸ್ಟ್ ಆಗ್ಬಿಟ್ಟಿದ್ದೀರಪ್ಪ ನೀವು. ಇದೇ ಥರ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡ್ರೋ. ಓಕೆ, ಒಂದು ಕೈನಲ್ಲಿ ಚಪ್ಪಾಳೆನೇ ಹೊಡಿಯೋಕ್ಕಾಗಲ್ಲ, ಅಂಥದ್ರಲ್ಲಿ ಸೌಂಡ್ ಎಲ್ಲಿಂದ ಬರಬೇಕು ಅಲ್ವೇ? ಆ ಸೌಂಡ್ಗೋಸ್ಕರನೇ ನಮ್ಮ ಯಡಿಯೂರಪ್ಪ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಬಂದು ಕೂರಿಸ್ಬಿಟ್ಟಿದ್ದೀವಿ. ಜಾಸ್ತಿ ಗ್ಯಾಪ್ ಕೊಡೋದು ಬೇಡ, ಮಾತಾಡ್ಸ್ಬೋಣ. ಇಲ್ಲಾಂದರೆ ಒಬ್ರಿಗೊಬ್ರು ಕೈ ಎತ್ಕೊಂಡು ಗುದ್ದಾಟಕ್ಕೆ ಶುರು ಮಾಡ್ಬಿಟ್ರೆ ಅಲ್ವಾ ಸಿದ್ದರಾಮಯ್ಯ ಅವರೇ? ನೋಡ್ರಿ, CM ಆದಮೇಲೆ ಇಲ್ಲೈತಲ್ಲ ಈ ಕಿಡ್ನಿ, ಇದಕ್ಕೆ ಕೆಲಸ ಕೊಡಬೇಕಾಗಿರೋದು, ಕೈಗಲ್ಲ. ಅರ್ಥ ಮಾಡ್ಕೊಳ್ಳಿ. ಹೌದೌದೌದು, ನಿಮ್ಮ ಕೈನ ಪಕ್ಷದ ಗುರುತು ಅಂತ ತೋರಿಸ್ಕೊಳಕ್ಕೆ ಇಟ್ಕೊಳ್ಬೇಕೇ ಹೊರತು ಕೈ ಎತ್ಕೊಂಡು ಗುದ್ದಾಡಕ್ಕೆ ಹೋಗ್ಬಾರ್ದು ಅಲ್ವಾ ಯಡಿಯೂರಪ್ಪನವ್ರೆ? ಆಹಾ, ನೋಡ್ರಿ ಹೆಂಗ್ ನಗ್ತಾವ್ರಿ. ಎಲ್ಲಿತ್ರಿ ನಗು? ನೋಡ್ರಿ ಯಡಿಯೂರಪ್ಪನವ್ರೆ, ನೀವು ಯಾವತ್ತೂ ನಗಾಡಕ್ಕೆ ಹೋಗ್ಬಾರ್ದು, ಯಾವಲ್ಲೂ ಅಳ್ತಾ ಇರಬೇಕು. ಅವಲೇ ಈ ಪಿಕ್ಚರು ಸೂಪರ್ ಡೂಪರ್ ಇಟ್ಟು ನಮ್ದು ಈ ಓಂ ಸಾಯಿ ಪ್ರಕಾಶ್ ಪಿಕ್ಚರ್ ಹಂಗೆ. ನೀವು ನಕ್ಬಿಟ್ರೋ ಪಿಕ್ಚರು ಮಕಾಡೆ ಮನೆ ಕಬಿಡ್ತದೆ. ಅರ್ಥ ಮಾಡ್ಕೊಳ್ಳಿ. ಹೌದೌದೌದೌದು, ನೀವು ನಗ್ತಾ ಇರೋದನ್ನ ನೋಡ್ತಾ ಇದ್ರೆ ನಮ್ಗೆ ಅಳು ಬಂದ್ಬಿಡುತ್ತೆ, ತುಂಬಾ ಟೈಟ್ ಕ್ಲೋಸ್ಅಪ್ನಲ್ಲಿ ಅಂತ ತಾನೇ ನೀವು ಹೇಳಕ್ ಕೊಟ್ಟಿರೋದು ಸಿದ್ದರಾಮಯ್ಯ ಅವರೇ. ನೋಡ್ರಿ, ಇಲ್ಲಿ ಕುಂತವ್ರಲ್ಲ ಅವ್ರ ಆಣೆಗೂ ಸಾಕ್ಷಾತ್ ನಾನು ಅದನ್ನೇ ಹೇಳ್ತಾ ಇರೋದು. ಅಬ್ಬಬ್ಬಬ್ಬ, ಏನು ಹೇಳಿದ್ರು ನಗ್ತಿರಲ್ಲ ಯಡಿಯೂರಪ್ಪನವರೇ. BJPಗೆ ಬಂದ್ಬಿಡಿ ಅಂತ ಇನ್ವಿಟೇಷನ್ ಕಳಿಸಿದಾರಲ್ಲ, ಅದಕ್ಕ ನೀವು ನಗ್ತಾ ಇರೋದು? ರೀ, ಅವರೆಲ್ಲರೂ ಇನ್ವಿಟೇಷನ್ ಕೊಟ್ಟು ಕರೆದರು, ಇವರೇ ಖರ್ಚು ಪಾಕ ಕುತ್ಕೊಬಿಟ್ಟವ್ರೆ. ನಾನು ಬರ್ತೀನಿ, ನನ್ನ ಹತ್ರ ಇರೋ ತೆಂಗಿನಕಾಯಿ ವರ್ಕೌಟ್ ಆಯ್ತಾ ಇಲ್ಲ, ದಯವಿಟ್ಟು ನನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತ ಗೋಳಾಡ್ಕ ಹತ್ಕ ಕುತ್ಕೊಬಿಟ್ಟವ್ರೆ ಇವರು. ಅಲ್ವೇನ್ರಿ ಯಡಿಯೂರಪ್ಪನವ್ರೆ, ಹೇಳಿ. ಇಸ್ ಇಟ್? ಹುಷಾರು, ಗಟ್ಟಿಯಾಗಿ ಕೂತ್ಕೊಳ್ಳಿ ಯಡಿಯೂರಪ್ಪನವರೇ. ಖಂಡಿತ ಇನ್ನೂ ಗಟ್ಟಿಯಾಗಿ ಕೂತ್ಕೊಳ್ತಾರೆ. ಕೂತ್ಕೊಳ್ಳಿ. ಮತ್ತೆ ಯಾಕೆ ಡೌ ಮಾಡೋದು ಮೀಡಿಯಾದವ್ರ ಮುಂದೆ? ಈಗೇನು BJPಗೆ ಹೋಗ್ತಿರೋ ಇಲ್ವೋ? ಯಾವನಿಗೆ ಬೇಕಾಗಿದ್ರಿ? ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ನನಗೆ ನಾನು ಮತ್ತೋಗಿ ಅಮಾಲಿ ಮಾಡೋಕೆ ನಾನು ಯಾಕ್ರಿ ಹೋಗಲಿ? ನನ್ನ ಪಕ್ಷ ನಾನು ಕಟ್ಟಿ ಸ್ವತಂತ್ರ ಬದುಕೋದ್ರ ಬಗ್ಗೆ ನಾನು ಯೋಚನೆ ಮಾಡಿ. ರೀ ಯಡಿಯೂರಪ್ಪನವ್ರೆ, ಮಾತಂಗಿರ್ಬೇಕು. ಆಮೇಲೆ ಹೋಗಲ್ಲ ಅಂದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಅಲ್ಲಿ ಪಕ್ಷಕ್ಕೆಲ್ಲ ತೆಂಗಿನಕಾಯಿ ಚಿತ್ರಾನ್ನ ಮಾಡಿಸ್ತೀನಿ, ಭಾರಿ ಚೆನ್ನಾಗಿರ್ತೀನಿ ಅಂತ ಹೋಗಿ ಕೂತ್ಕೊಬಿಡ್ಬೇಡಿ. ಆಮೇಲೆ ಹೌದೌದೌದು, ಆದರೂ ನಿಮ್ಮನ್ನ ನಂಬಕ್ಕಾಗಲ್ಲ. ಬಟ್ಟೆ ಬಾರೆ ಎಲ್ಲ ತುಂಬ್ಕೊಂಡ್ಬಿಟ್ಟು ಹೋದ್ರೂ ಹೋಗ್ಬಿಡ್ತೀರಾ. ಆಮೇಲೆ ಲಾಸ್ಟ್ ಟೈಮ್ ನಿಮ್ಮನ್ನ ದಬ್ಬಿದ್ರಲ್ಲ, ಹಂಗೆ ದಬ್ಬಿಡ್ತಾರೆ ನಿಮ್ಮನ್ನು ಈ ಸರಿ. ಅದು ನಾನಂತೂ ಅವರು ಹೊರದಬ್ಬಿದ್ರು, ಹೊರಗಡೆ ಬಂದಿದ್ದೇನೆ, ಸ್ವತಂತ್ರವಾಗಿ ಚಿಂತನೆ ಮಾಡಿ. ರೀ, ಸ್ವತಂತ್ರವಾಗಿ ನಿಮ್ಗೆ ಯೋಚನೆ ಮಾಡಕ್ಕೆ ಎಲ್ರಿ ಬಂದದು? ನೀವೇನ್ರಿ ಯೋಚನೆ ಮಾಡಿರಿ? ಅಯ್ಯೋ, ಅವರೇನೋ ಮಾಡ್ಕೋತಾರೆ ಬಿಡಿ. ನೀವೇನೋ ಹೈಕಮಾಂಡ್ ಅವರು ಹೇಳ್ದಂಗೆಲ್ಲ ನೀವು ಕೋಲೆ ಬಸ್ ಒಂಥರ ಹ್ಞೂ ಅಂತ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತೀರಾ. ಅವರೇನೋ ಮಾಡ್ಕೋತಾರೆ ಬಿಡಿ. ಅಲ್ಲ ಯಡಿಯೂರಪ್ಪನವ್ರೆ, ಯಾಕೆ ನೀವು ಎಲ್ಲದಕ್ಕೂ ನಗ್ತಾ ಇರ್ತೀರಾ? ಯಾರು ನಿಮಗೆ ಚಕಲೂಲಿ ಕೊಡ್ತಾ ಇರೋದು? ಓ, ಸಿದ್ದರಾಮಯ್ಯ ಅವ್ರನ್ನ ನೋಡಿ ನೀವು ನಗ್ತಾ ಇದ್ದೀರಾ? ಓಲಿ ಬಿಡ್ರಿ, ನಮ್ಮ ದೆಸೆಯಿಂದ ನಗ್ತಾವ್ರಲ್ಲ ಪಾಪ ಇವರು. ಅದೇ ನಮ್ಮ ಸೌಭಾಗ್ಯ, ಜೊತೆಗೆ ದೌರ್ಭಾಗ್ಯ ಕೂಡ. ಹಾಗಲ್ಲ ನೋಡಿ, ಬೇಕಾದ್ರೆ ಅವ್ರ ಬಾಯಿ ನೋಡಿ, ನಾನು BJPಗೆ ಹೋಯ್ತೀನಿ ಅಂತ ಹೇಳಕ್ಕೆ ಒಂದೇ ಸಮನೆ ಟ್ರೈ ಮಾಡ್ತಾವ್ರೆ. ಕ್ಯೂ ಅಲ್ಲಿ ನಿಂತವ್ರೆ ಕಣ್ರಿ ಇವರು BJPಗೆ ಹೋಗಕ್ಕೆ. ಹೌದಾ ಯಡಿಯೂರಪ್ಪನವರೇ, ನಿಜಕ್ಕೂ ನೀವು ಕ್ಯೂನಲ್ಲಿ ನಿಂತಿದ್ದೀರಾ? ಇಲ್ಲ ಸರ್, ಯಾರು ನಿಂತಿದ್ದಾರೆ? ನಾನು ಕರ್ಕೊಳ್ಳೋಕ್ಕೇನೆ ಹೈಕಮಾಂಡ್ ಹೇಳಬೇಕು, ನಾವು ಒಪ್ಪಿಗೆ ಕೊಟ್ಟಿದ್ದೇವೆ ಅಂತ ಹೇಳಕ್ಕೆ ನಾನೆಲ್ಲ ಅಲ್ಲಿ ಕ್ಯೂನಲ್ಲಿ ನಿಂತಿದ್ದೇನೆ. ಅಯ್ಯೋ, ಇವೆಲ್ಲ ಡ್ರಾಮಾ ಕಂಡ್ಬಿಟ್ರಿ. ಸ್ವಲ್ಪ ಸುಮ್ಮನಿರಿ ತಂದೆ. ಅವ್ರು ಮಾತಾಡುವಾಗ ನಿಮ್ದೇನು ಬಾಧೆ? ಮಧ್ಯದಲ್ಲಿ ಈ ಥರ ಕೈ ಎತ್ಕೊಂಡೆಲ್ಲ ಬರಬಾರ್ದು ನೀವು. ಅರ್ಥ ಆಯ್ತಾ? ನೀವು ಮಾತಾಡಿ ಯಡಿಯೂರಪ್ಪನವರೇ. ಅಯ್ಯೋ, ನಕ್ಕಿದ್ ಸಾಕು, ಮಾತಾಡಿಪ್ಪ ನೀವು ಸ್ಕೂಲಲ್ಲಿ ಪಾಠ ಬಿಟ್ಟರೆ ಎರಡೇ ಕಲ್ತಿರೋದು. ಒಂದು ನಕ್ಬಿಡೋದು, ಇನ್ನೊಂದು ಕಣ್ತುಂಬ ಗೊಳ್ಳೋ ಅಂತ ಹತ್ಬಿಡೋದು. ಮಾತಾಡಿ. ನೋಡಿ, ಅನೇಕ ಕೈ ಅನುಭವಗಳಾಗಿದೆ, ಇದರಿಂದ ನಾವು ಹೊರಬಂದಿದ್ದೇವೆ. ಅದಕ್ಕಾಗಿಯೇ ಮತ್ತೊಮ್ಮೆ ಅಲ್ಲೋಗಿ ಆ ಕಪಿಮುಷ್ಟಿಯಲ್ಲಿ ಸಿಕ್ಕೊಂಡು ನರಳೋದು ಬೇಡ, ನಾನಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಅಂತಲೇ ಸ್ವತಂತ್ರವಾಗಿ ನಮ್ಮ ತನವನ್ನು ಉಳಿಸ್ಕೊಂಡು ಈ KJP ಬಲವನ್ನು ಬಲಪಡಿಸಬೇಕು ಅಂತ ಹೇಳಿ. ಓಹೋ, ಹಾಗಾದರೆ ನೀವು ಕಾಂಗ್ರೆಸ್ಗೂ ಹೋಗಲ್ಲ? ಬರ್ತೀನಿ ಅಂತ ಹೇಳಿ ಅವ್ರೀಗ ನೋಡೋಣ. ಇದುವರೆಗೂ ಹೋಗಿಲ್ಲ, ಮುಂದೇನು ಹೋಗೋದಿಲ್ಲ. ಅಲ್ಲ, ಈಗ ಬರ್ತೀನಿ ಅಂದ್ರೂ ನಾ ಸೇರ್ಸ್ಕೊತೀನಿ ಅಂತ ಯಾರು ಕುಣಿತಾ ಇರೋರು? ಈಗ ಹೆಂಗಿದಿರೋ ಹಂಗೆ ಇದ್ಬಿಡಿ, ನೀವು ಹಂಗೆ ಇರಬೇಕು. ನೋಡ್ರಿ ವೈರಸ್ಸು, ಇವ್ರ ಹತ್ರ ಇರೋ 5 ತೆಂಗಿನಕಾಯಿಂದ ನಮ್ಮ ಮನೆಗೇನು ಅಡುಗೆ ಆಗಲ್ಲ, ಆಯಿತಾ? ಈ ಡೈಲಾಗ್ ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ. ಇವರು ಅರ್ಥ ಮಾಡ್ಕೋಬೇಕು. ಇವ್ರ ಪಕ್ಷದವ್ರ ಮೋದಿ ಗೀದಿ ಯಾರ್ಯಾರು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹೇಳ್ಬಿಡಿ ಅವ್ರು. ಹೊಸ ಪಕ್ಷ ಕಟ್ಟಿದಾಗ 10% ಓಟ್ ತೊಗೊಳಕ್ಕೆ 10 ವರ್ಷ ಬೇಕಾಗಿತ್ತು. ನಾನು 6 ತಿಂಗಳಲ್ಲಿ ತೊಗೊಂಡಿದ್ದೇನೆ. ನನಗೆ ಅದ್ರ ಬಗ್ಗೆ ಏನು ಪಶ್ಚಾತ್ತಾಪ ಇಲ್ಲ. ಅಯ್ಯೋ, ಅದನ್ನೇ ಕಟ್ರಿ ನಾನು ಹೇಳ್ತಾ ಇರೋದು. ಆ 6 ತೆಂಗಿನಕಾಯಿಂದ ಏನೂ ಆಗಕ್ಕಿಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವಿಬ್ರು ಮಾತಾಡ್ತಾ ಇದ್ರೆ ನೋಡೋದೇ ಒಂದು ಚಂದ, ಆದರೂ ದೊಡ್ಡ ಸಾಧನೆ ಸರ್ ನಿಮ್ಮದು.
ಯಡಿಯೂರಪ್ಪಾಜಿ ಸ್ವಲ್ಪ ಹುಷಾರು. ಕೇಜ್ರಿವಾಲ್ ಅವರು ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. ಸದ್ಯ ಅವ್ರಿಗೆ ಕನ್ನಡ ಬರೋದಿಲ್ಲ, ಬಂದಿದ್ರೆ ಬಾಯಲ್ಲೇ ನಗ್ಬಿಡೋರು. ಓಕೆ ಓಕೆ ಓಕೆ. ಈಗ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ನಿಮ್ಮ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು. ಏನು ಹೇಳ್ತೀರಾ ನಮ್ಮ ಸಿದ್ದುಜಿ ಅವ್ರ ಬಗ್ಗೆ? ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾತನಾಡಿದ್ದಾರೆ, ಅದಕ್ಕೆ ದೇವರು ಒಳ್ಳೇದು ಮಾಡಲಿ. ಏನು ದೊಡ್ಡ ಇವರು ವರ್ನಾಟ ಡಾಕ್ಟರ್ ರಾಜ್ಕುಮಾರ್ ಇವ್ರ ಬಗ್ಗೆ ಅಭಿಮಾನ ಇಟ್ಕೊಂಡು ಏನು ಫ್ಯಾನ್ಸ್ ಅಸೋಸಿಯೇಷನ್ ಮಾಡಬೇಕಿತ್ತು ನಾನು. ಕೆಲಸ ನೋಡಕ್ಕೆ ಹೇಳ್ರಿ. ಕೇಳಿಸ್ಕೊಂಡ್ರ ಯಡಿಯೂರಪ್ಪನವ್ರೆ? ಒಂದ್ಸತಿ ನಕ್ಬಿಡಿ. ಏನು ಹೇಳಿದ್ರು ನಗ್ತಾರಪ್ಪ. ಒಟ್ಟಿನಲ್ಲಿ ಸೌಂಡು ಸೂಪರ್ ಆಗಿತ್ತು. ನಿಮ್ಮನೆ ಟಿವಿ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಪೀಕರ್ ಒಡೆದೋಗ್ಬಿಡುತ್ತೆ. ಇದು ಉಡೀಸ್, ನಾನು ವೈರಸ್. ಉಡೀಸ್ನಲ್ಲಿ ಮುಂದೆ ಇದ್ದಿದ್ಯಪ್ಪ. ಕೇಜ್ರಿವಾಲ್ ಅಜ್ಜಿ ಅವ್ರು ಇವ್ರ ಥರ ಎಲ್ಲ ಒದ್ದಾಡ್ಕೊಂಡು ನಿದ್ದೆ ಮಾಡಲ್ಲ. ಅವ್ರಿಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೇ ಬೆಡ್ಶೀಟ್ ಹಾಕೊಂಡು ಮಲಗಿಬಿಡ್ತಾರೆ. ಇವನ್ ಈ ಅಸೆಂಬ್ಲಿ ಆಲ್ಸೋ. अरे ऐसा क्या ये सभी काम कर रहे हैं या सो रहा है? ಸಿದ್ದರಾಮಯ್ಯ ಅವರೇ, ಈಗ ನಮ್ಮ ಕೇಜ್ರಿವಾಲ್ ಅವರು ರಾತ್ರೋರಾತ್ರಿ ಶಾರ್ಟ್ ಪೀರಿಯಡಲ್ಲಿ ಸ್ಟಾರ್ ಆಗಿಬಿಟ್ರಲ್ಲ, ಇದನ್ನೆಲ್ಲ ಕ್ಲೋಸ್ ಅಪ್ನಲ್ಲಿ ನೋಡಿದಾಗ ನಿಮ್ಮ ಹೈಕಮಾಂಡ್ ಏನು ಹೇಳ್ತಿದೆ? ಸಿದ್ದರಾಮಯ್ಯನವರೇ ಅರ್ಥ ಆಯ್ತಾ? ಕೇಳಿಸ್ಕೊಂಡ್ರಾ? ನಮಗೂ ಅರ್ಥ ಆಯ್ತದೆ ಕಣ, ಸುಮ್ಮನೆ ಕೂತ್ಕೊಳ್ರಿ. ಕೂತ್ಕೊಂಡೇ ಇದ್ದೀನಿ. ನಿಮ್ಮೊಬ್ಬರಿಗೆ ಹಿಂದಿ ಬರೋದು, ನಮಗೂ ನಮ್ಮ ಮೇಡಮ್ ಅವರು ಈ ಸೈಕಲ್ ಗ್ಯಾಪಲ್ಲಿ ರಾಜಕೀಯ ಮಾಡೋದು ಹೆಂಗೆ ಅನ್ನೋದ್ರ ಜೊತೆಗೆ ಸ್ವಲ್ಪ ಹಿಂದಿನೂ ಕಲಿಸ್ಕೊಟ್ಟವ್ರೆ. ನಮ್ಮ ಮೇಡಮ್ ಅವ್ರ ಜೊತೆ ನಾವು ಹಿಂದಿಯಲ್ಲೇ ಮಾತಾಡೋದು. ಉಡೀಸ್